ನಮಸ್ತೆ. 24/1/2026 ಶನಿವಾರ. ಈ ದಿನ ಸೂರ್ಯೋದಯ 6:46ಗೆ, ಸೂರ್ಯ ಅಸ್ತಮನ ಸಂಜೆ 6:17. ಇವತ್ತು ಷಷ್ಠಿ ತಿಥಿ ಇದೆ, ರಾತ್ರಿ 12:39ವರೆಗೂ. ಆನಂತರ ಸಪ್ತಮಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ, ಬೆಳಿಗ್ಗೆಯಿಂದ 2:16 ಮಧ್ಯಾಹ್ನದವರೆಗೂ. ಆನಂತರ ರೇವತಿ ನಕ್ಷತ್ರ. ಇವತ್ತಿನ ಯೋಗ ಪ್ರಕಾರ ಮಧ್ಯಾಹ್ನ 2:16 ಅಶುಭವಾಗಿದೆ. ಧೂಮ್ರ ಅಂತ ಅದಕ್ಕೆ ಹೆಸರು. ಆನಂತರ ಬರುವ ರೇವತಿ ನಕ್ಷತ್ರ ಸೌಭಾಗ್ಯ ಯೋಗವನ್ನು ಕೊಡೋದರಿಂದ ಇವತ್ತಿನ ದಿನದಲ್ಲಿ ಏನೇ ಕಾರ್ಯಗಳಾದರೂ ಮಧ್ಯಾಹ್ನದ ಮೇಲೆ ಶುಭವಾಗಿರುತ್ತದೆ. ಆದರೂ ದಿನನಿತ್ಯದ ಕಾರ್ಯಗಳು, ಈಗ ಅಂಗಡಿಗೆ ಹೋಗೋದು, ಓಪನ್ ಮಾಡೋದು, ಕೆಲಸಕ್ಕೆ ಹೋಗೋದು, ಇಂಥದ್ದು ದಿನನಿತ್ಯ ಕಾರ್ಯಗಳನ್ನ ಮಾಡೋಕ್ಕೆ ದೋಷವಿಲ್ಲ. ಆದ್ದರಿಂದಾಗಿ ಖಂಡಿತವಾಗಿಯೂ ಮಧ್ಯಾಹ್ನದ ಮೇಲೇ ಶುಭವಾಗಿರೋದರಿಂದ ಗಮನದಲ್ಲಿಟ್ಕೊಳ್ಳಿ. ಇವತ್ತಿನ ಈ ದಿನದಲ್ಲಿ 100% ಶುಭ ಅಶುಭ ವಿಷಯಗಳನ್ನ ನೋಡ್ಬಿಡೋಣ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಅಂದರೆ ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಎರಡೂ ಒಂದೇ ರಾಶಿಯಲ್ಲೇ ಬರೋದು, ಅಂತಂದರೆ ಮೀನ ರಾಶಿಯಲ್ಲೇ ಬರುತ್ತದೆ. ಆದ್ದರಿಂದ ಭೇದಗಳಿಲ್ಲ. ಆದರೂ ನಕ್ಷತ್ರ ಬದಲಾಗುತ್ತದೆ. 6:46 AM ಇಂದ ಮಧ್ಯಾಹ್ನ 2:16ವರೆಗೂ ಉತ್ತರಾಭಾದ್ರ ನಕ್ಷತ್ರವೇ. ಅದರಲ್ಲೂ ಬೆಳಗ್ಗೆಯಿಂದ 8:22ವರೆಗೂ ಉತ್ತರಾಭಾದ್ರ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 2:16ವರೆಗೂ ಉತ್ತರಾಭಾದ್ರಪದ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರಾಭಾದ್ರಪದ ಈ ನಕ್ಷತ್ರವೇ ಮುಗಿತದೆ. ಆನಂತರ ರಾತ್ರಿ 8:08ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. ಆಮೇಲೆ ರೇವತಿ ನಕ್ಷತ್ರ 2ನೇ ಪಾದ ಬರುತ್ತದೆ. ಇದು ರಾತ್ರಿ 1:58ವರೆಗೂ. ಆನಂತರ ರೇವತಿ ನಕ್ಷತ್ರ 3ನೇ ಪಾದ. ನಾಳೆಯೂ ರೇವತಿ ನಕ್ಷತ್ರವೇ ಇದೆ. ಇವತ್ತಿನ ದಿನದಲ್ಲಿ ಬೇರೆ ವಿಷಯಗಳನ್ನ ನೋಡೋಕ್ಕೋದ್ರೆ ಬೆಳಗ್ಗೆ 100% ಶುಭವಾಗಿರುವ ಈ ಸಮಯಗಳನ್ನು ನೋಡೋಣ. 8:21ರಿಂದ 9:37, 11:07ರಿಂದ 1:56. ಇದೆಲ್ಲ ಅಶುಭ ಸಮಯಗಳು ಅಂತ ಲೆಕ್ಕಕ್ಕಿದ್ದರೂ ಎಮರ್ಜೆನ್ಸಿಗೆ ಬರುವಂಥ ಶುಭ ಸಮಯಗಳು. ಯಾಕೆಂತಂದರೆ ಉತ್ತರಾಭಾದ್ರ ನಕ್ಷತ್ರ ಇರುವವರೆಗೂ ಅಶುಭ ಅಂತ ಹೇಳಿದ್ವಿ. ಆದರೂ ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಇಟ್ಕೊಳ್ಳಿ. ಆನಂತರ ಮಧ್ಯಾಹ್ನ 3:26 ಮೇಲೆ ರಾತ್ರಿ 9:37ವರೆಗೂ ಶುಭವಾಗಿದೆ. ರಾತ್ರಿ 11:43 ಮೇಲೆ ರಾತ್ರಿ 1:53ವರೆಗೂ ಶುಭವಾಗಿದೆ. ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:41ರಿಂದ ಶುಭವಾಗಿದೆ. ಮತ್ತು 100% ಅಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:46ರಿಂದ 7:33 ದುರ್ಮುಹೂರ್ತ. ಅದುವೇ ಕಂಟಿನ್ಯೂ ಆಗಿ 8:19ವರೆಗಿದೆ. ಹಂಗಾಗಿ 6:46ರಿಂದ 8:19ವರೆಗೂ ದುರ್ಮುಹೂರ್ತವಿದೆ. 9:39ರಿಂದ 11:05ವರೆಗೂ ರಾಹುಕಾಲ. ರಾಹುಕಾಲ ಮುಗಿದ ನಂತರ ಅಂದರೆ 11:05 ಮೇಲೆ ಮತ್ತು 1:58 ಮಧ್ಯಾಹ್ನದಿಂದ 3:24ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 9:39ರಿಂದ 11:41ವರೆಗೂ ಮೃತ್ಯು. ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ಮೇಲೆ 1:55ರಿಂದ 3:29ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. ರಾತ್ರಿ 2:05ರಿಂದ 3:39ವರೆಗೂ ವಿಷಕಾಲವಿದೆ. ನೋಡಿ, ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಈ ಸಮಯಗಳನ್ನು ಈಗ ಕೊಟ್ಟಿದ್ದ ಸಮಯವನ್ನು ಸಾಮಾನ್ಯವಾಗಿ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.